ನಾನು ಟೂ ವೀಲ್ ಇಕ್ಕಿದೆ. ಹಾಂ ಹಾಂ. ಟೂ ವೀಲ್ಗೆ ಅದೇ ಥರ ಮಾಡ್ತಾ ಇದ್ದೆ ನಾನು. ಟೂ ವೀಲರ್. ಟೂ ವೀಲರ್ಗೆ ಫುಲ್ ರಾಜ್ಕುಮಾರ್ದೇ ಆಗ್ತಾ ಇದೆ. ಹಾಂ ಹಾಂ. ಸರ್ ಪ್ರೆಸೆಂಟು ಇದೆಯಾ ಟೂ ವೀಲರ್? ಇಲ್ಲ, ಇವಾಗ ಮಾರ್ಬಿಟ್ಟೆ ಸರ್, ವಯಸ್ಸಾಯ್ತು. ಹಾಂ ಹಾಂ. ನನಗೆ 75 ಆಯ್ತು. 75 ಸ್ಟಿಲ್ ಆಟೋ ಓಡಿಸ್ತಿದ್ದೀರಾ? ಓಕೆ ಸರ್. ಮನೆಯಲ್ಲಿ ಯಾರ್ಯಾರು ಇದ್ದೀರಾ ಸರ್ ನೀವು? ಮನೆಯೊಳಗೆ 2 ಹೆಣ್ಣು 3 ಗಂಡು 5 ಜನ. ಹಾಂ. ಎಲ್ಲ ಮದುವೆ ಆಗಿ ಎಲ್ಲ ಬೇರೆ ಬೇರೆ ಕೊಟ್ಟಿದ್ದೀರಿ. ಇವಾಗ ನೀವು ಮತ್ತೆ ನಿಮ್ಮ ವೈಫ್ ಅಷ್ಟೇ? ಅಷ್ಟೇ ಸರ್. ಓಕೆ. ಹಾಗಾದ್ರೆ ಇದನ್ನ ಇನ್ಸ್ಪಿರೇಷನ್ ಆಗಿ ನಿಮ್ಮಿಂದನೇ ಎಲ್ಲಾನು ನೀವೇ ಮಾಡಿರೋದು? ಎಲ್ಲ ನಾವೇ ಸರ್. ಮಕ್ಕಳು ಮದುವೆ ಮಾಡಿದ್ದು 5 ಜನಿಗೆ ಮದುವೆ ಮಾಡಿದ್ದು, ಮನೆ ಮಾಡಿಕೊಟ್ಟಿದ್ದು ಎಲ್ಲ ನಮಗೆ. ಯಾರ್ದು ₹1 ಕೈ ಚಾಚಿಲ್ಲ ಸರ್. ಇವಾಗ ಅಪ್ಲಿಕೇಶನ್ಗಳೆಲ್ಲಾದ್ರೂ ಯೂಸ್ ಮಾಡ್ತಿದ್ದೀರಾ ಅಥವಾ ಯಾವ ರೀತಿ? ಯಾವುದಿಲ್ಲ ಸರ್. ಲೈಟ್ ಮೇಲೆ ಹೋಗೋದು, ಎಲ್ಲೇ ಹೋಗ್ಲಿ ಮೀಟರ್ ಹಾಕೊಂಡು ಹೋಗೋದು. ಎಷ್ಟು ಬೀಳ್ತಾ ಇದೆ ಅವರೇ 5-10 ಸೇರಿಸಿ ಕೊಡ್ತಾರೆ. ಸರ್ ಈ ಮೀಸೆಗೆ ಏನ್ ಸರ್? ನಾನು ವಿಷ್ಣುವರ್ಧನ್ ಪಿಕ್ಚರ್ ನೋಡಿದೆಲ್ಲ ಸರ್, ಅವಾಗಿಂದ ನಂದು ಇದೇ ಪಿಕ್ಚರ್ ಇದಾಯ್ತು. ಸೊ ವಿಷ್ಣುವರ್ಧನ್ ಅವರು ಸ್ಫೂರ್ತಿ ಆ ಮೀಸೆಗೆ. ಸರ್ ಈಗ ಇವಾಗ ಇದನ್ನು ತೆಗಿತೀನಿ, ಇದೆಲ್ಲ ಎತ್ಬಿಟ್ಟು ಸಿಂಹ ಆಗ್ತಾ ಇದ್ದೀನಿ. ಅದಕ್ಕೆ ಆಲ್ರೆಡಿ ಇಲ್ಲೇ ಇಷ್ಟೊಂದು ಸಿಂಹಗಳಿದೆ. ಇಲ್ಲ, ಒಂದ್ ದೊಡ್ಡ ಸಿಂಹ ತರ ಇದಕ್ಕೂ ಒಂದು 2 ಎತ್ಬಿಟ್ಟು ಇನ್ನ ಸ್ವಲ್ಪ ಹೈಟ್ ಮಾಡಿ ಸಿಂಹ ಆಗ್ತಾ ಇದ್ದೀನಿ. 2 ಕಡೆಗೂ ಎಷ್ಟು? ಯಾವ ಮಾಡೆಲ್ ಸರ್ ಇದು ಗಾಡಿ? 11. 2011. ಸ್ಟಿಲ್ ಇನ್ನೂ ರನ್ನಿಂಗ್ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಅದನ್ನು ಕೂಡ ತುಂಬಾ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದೀರಾ. ಈಗ ಎಷ್ಟೋ ಜನ ಒಂದು 2 ವರ್ಷದ 3 ವರ್ಷದ ಗಾಡಿಗೆನೇ ಹಾಳು ಮಾಡ್ಬಿಟ್ಟಿರ್ತಾರೆ ಆಲ್ರೆಡಿ. ಅದರಲ್ಲಿ ನೀವು ಈ ತರ ಮೇಂಟೈನ್ ಮಾಡಿದೀರಾ? 16 ವರ್ಷ ಆಯ್ತು ಗಾಡಿ. ಎಷ್ಟು ಸರ್? 16 ವರ್ಷ ಆಯ್ತು. 16 ವರ್ಷ. ನೀವು ಈ ಮಾಡಿಫೈಗೆ 1 ಲಕ್ಷ ಖರ್ಚು ಮಾಡಿದ್ದೀರಾ? ಯಾವ್ದು ಇವಾಗನು ಹೊಸ ಮಾಡಿ ಯಾವ್ದು ಬರ್ತಾ ಇದೆ ಅಲ್ಲೇ ಅದು ಕಿತ್ತಾಕ್ಬಿಡ್ತೀನಿ, ತಿರ್ಗಾ ಹೊಸದ್ ಹಾಕ್ತೀನಿ. ಸರ್ ಈಗ ಹೊಸ ಗಾಡಿ ಏನಾದ್ರು ತಗೋಬೇಕನ್ನೋ ಆಸೆ ಇಲ್ವಾ ಸರ್? ಆಸೆ ಇತ್ತು, ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಅದಕ್ಕೆ ಇರೋ ಸಾರಥಿಲೇನೆ ರೆಡಿ ಮಾಡ್ಕೊಂಡು ಚೆನ್ನಾಗಿ ಓಡಿಸ್ಕೊಂಡಿದ್ದೆ. ಸರ್ ಮುಂದೆ ಬೇರೆ ಏನಾದ್ರು ಪ್ಲಾನ್ ಇದೆಯಾ ಆಟೋಗೆ? ಇಲ್ಲ, ಆಟೋ ಓಡಿಸೋದು ನಾವು ಏನ್ ಬೇಕು ಈ ದಿನಕ್ಕೆ ರೆಡಿ ಮಾಡ್ಬೇಕು ಅಂದ್ಬಿಟ್ಟು. ಈಗ ಒಂದು ಕ್ವಶನ್ ಕೇಳ್ತೀನಿ. ಸಂಬಂಧಿಕರು ಮತ್ತೆ ಸ್ನೇಹಿತರು ಇವರಿಬ್ಬರಲ್ಲಿ ಜಾಸ್ತಿ ಯಾರನ್ನ ಸರ್ ನಂಬ್ತೀರಾ? ಸರ್ ಫ್ರೆಂಡ್ಶಿಪ್. ಸಂಬಂಧಿಕರು ಯಾರು ನಮ್ಗೆ ಟೈಮ್ಗೆ ಆಗಲ್ಲ. ಎಲ್ಲ ಚೆನ್ನಾಗಿದ್ರು ಹೊಟ್ಟೆ ಹೊರ್ಕೊಂಡು ಸಾಯ್ತಾರೆ ಅಷ್ಟೇ. ನಮ್ಗೆ ಏನೇ ಮಾಡಿದ್ರು ಫ್ರೆಂಡ್ಶಿಪ್. ನಮ್ಗೆ ಜಾಸ್ತಿ ಬಂದು ಮುಸ್ಲಿಮ್ ಅವರೇ ಫ್ರೆಂಡ್ಶಿಪ್. ಅವರೇ ಚೆನ್ನಾಗಿ ಮಾತಾಡಿಸ್ತಾರೆ, ಚೆನ್ನಾಗಿ ಪ್ರಾಣ ಕೊಡ್ತಾರೆ. ನಮ್ಗೆ ಮುಸ್ಲಿಮೇ 90% ಇರೋದು ಸ್ನೇಹಿತರು ಇರೋದು. ಗೌರಿಪಲ್ಲೆ ಕಡೆ ಎಲ್ಲೇ ಹೋಗ್ಲಿ ರಾಜ್ಕುಮಾರ್, ಮೀಸಿ ಅಂಕಲ್ ತರ, ತಾತ ಅಂತಾರೆ ಎಲ್ಲ. ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಜಾಸ್ತಿ ಯಾವ ನೇಮಲ್ಲಿ ಕರೀತಾರೆ ಸರ್ ನಿಮ್ಮನ್ನ? ಮೀಸಿ ಅಣ್ಣ ಅಂತಾರೆ, ರಾಜ್ಕುಮಾರ್ ಅಂತ ಕರೀತಾರೆ. ಹೌದಾ? ಇದೇ ಈಗ ತಾತ ಅಂತ ಕರೀತಾರೆ. ಥ್ಯಾಂಕ್ ಯು ಅಂತ. ಅವ್ರು ಬೇಡ ಅಂತ ಹೋಗ್ಬಿಟ್ರು ಮನೆಗೆ. ಅವ್ರ ಮನೆ ತಾಯಿ ಮನೆಗೆ ಹೋಗಿ 12 ವರ್ಷ ಆಯಿತು. ಇವಾಗ 12 ವರ್ಷದಿಂದ ಹೋಟ್ಲು ಊಟನೇ. 12 ವರ್ಷದಿಂದ ನೀವು ಒಬ್ಬರೇ? ನೋಡಿ ತಗೊಂಡು ಬಂದಿದ್ದೀನಿ, ಊಟ ತಗೊಂಡು ಬಂದಿದ್ದೀನಿ ನೈಟಿಗೆ. ಇದು ಅಡುಗೆ ಎಲ್ಲ ಯಾರು ಮಾಡ್ಕೊಂಡು? ಎಲ್ಲ ಹೋಟ್ಲೆ? ಅದೆಲ್ಲ ಮಾಡೋಕ್ಕೆ ಗೊತ್ತಿಲ್ಲ ಸರ್. ಎಷ್ಟು ವರ್ಷದಿಂದ? 12 ವರ್ಷದಿಂದ ಹೋಟ್ಲು ಊಟ ಸರ್. 12 ವರ್ಷದಿಂದ ಮನೇಲಿ ಒಬ್ಬರೇನೆ? ಒಬ್ಬರೇ. ಯಾರು ಬರಲ್ಲ ಮನೆ ಬಾಗಿಲಿಗೆ. ಸರ್ ಜೀವನ ಹೇಗಿದೆ ಸರ್? ಏನು ಮಾಡ್ತೀಯ ಸರ್, ಏನೇ ಬಂದರೆ ಅನುಭವಿಸ್ಬೇಕು. ಮೊದಲು ನಾನು ಮಾರ್ಕೆಟಲ್ಲಿ ಕೂಲಿ ಮಾಡಿದೆ, ಮಂಡಿಪೇಟೆ ಮೂಟೆ ಹೊತ್ತಿದೆ, ಹೋಟ್ಲು ಕೆಲಸ ಮಾಡಿದೆ, ಗಾರೆ ಕೆಲಸ ಮಾಡಿದೆ, ಮೈಸೂರು ಬ್ಯಾಂಕ್ ಕಟ್ಟೋಗೋದ್ರೊಳಗೆ ಗಾರೆ ಕೆಲಸ ಮಾಡಿದೆ. ₹1 ಕೂಲಿ. ಅವಾಗಿರೋ ಸಂತೋಷ ಇವಾಗಿಲ್ಲ. ಸರ್ ಒಬ್ಬರೇ ಇದ್ದೀರಾ, ಒಬ್ಬಂಟಿತನ ಏನಾದರೂ ಕಾಡುತ್ತಾ ಸರ್ ನಿಮಗೆ? ಒಬ್ಬಂಟಿತನ ಏನಾದರೂ ಕಾಡುತ್ತಾ? ಏನಿಲ್ಲ ಸರ್, ಏನು ಬರ್ತಾ ಇದೆ ಅನುಭವಿಸ್ತಾ ಇರಬೇಕು. ನಮ್ದು ಬೀಡಿ ಸಿಗರೇಟು, ನೀರು ಹೊಡಿಯೋದು ಯಾವುದಿಲ್ಲ, ಊಟ ಬಿಟ್ಟರೆ ಏನಿಲ್ಲ. ಹಂಗಾಗಿ ಸ್ನೇಹಿತರಿದ್ದಾರೆ, ಅವ್ರಗಳ ಜೊತೆನೆ ಮಾತಾಡ್ಕೊಂಡು ಸಂತೋಷವಾಗಿದ್ದೀರಾ ಅಷ್ಟೇ ಸರ್. ಸರ್ ಈ ಪ್ರೀತಿ ಬಗ್ಗೆ ಏನು ಹೇಳ್ತೀರಾ ಸರ್? ಪ್ರೀತಿ ಅಂದರೆ ನಮಗೆ ಮಕ್ಕಳ ಮೇಲೆ ಎಲ್ಲ ಪ್ರೀತಿ ಹೋಗ್ಬಿಡ್ತೀವಿ ಸರ್. ನಮ್ಮ ಮನೆ ಬಂದು ಅವರು ಅದೊಂದು 10 ವರ್ಷ ಆಯಿತು. ನಮ್ಮ ಮನೆಯವರಾಗಲಿ ಮಕ್ಕಳಾಗಲಿ ಹೆಣ್ಮಕ್ಳಿಗೆ ಯಾರು ಬರಲ್ಲ ನಮ್ಮ ಮನೆಗೆ ಯಾರು. ನಾನು ಒಬ್ಬನೇ ಇದ್ದೀನಿ. ಕಷ್ಟ ಸುಖ ದೇವ್ರು ಬಿಟ್ಟ ದೇವ್ರ ಮೇಲೆ
ಅಕ್ಕಪಕ್ಕ ಇರೋರೇ ನನಗೆ ತಾಯಿ ತಂದೆ ದೇವರು. ಅವರೇ ಸ್ವಲ್ಪ ಚೆನ್ನಾಗಿ ಖುಷಿಯಾಗಿ ಮಾತಾಡ್ತಾರೆ. ತುಂಬಾ ಖುಷಿಯಾಗಿ. ಶಂಕರ್ ನಾಗ್ ಅವರು ಇದ್ದಿದ್ರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಶಂಕರ್ನಾಗ್ ಇದ್ದಿದ್ರೆ ನಮ್ಮ ಕರ್ನಾಟಕ ನಂಬರ್ 1 ಆಗಿರೋದು ಇವತ್ತು. ಇದುವರೆಗೆ ಯಾರು ಇವಾಗ ತಮಿಳ್ನಾಡು ಒಳಗೆ CM ವಿಜಯ್ ಅವರು ಹೆಂಗಿದ್ದಾರೋ ಅದು ಡಬಲ್ ಆಗಿರೋದು ನಮ್ಮ ಕರ್ನಾಟಕ. ಅವ್ರು ಇದ್ದಿದ್ರೆ CM ಆಗಿರೋರು. ಅಣ್ಣ ಜನ ಬದುಕಕ್ಕೆ ಬಿಟ್ಟಿಲ್ಲ, ಒಳ್ಳೆಯವ್ರನ್ನ ಬಿಡೋಲ್ಲ ದೇವರು. ಹೌದು. ಅದರಿಂದ ಅವರು ಹೋಗಿದ್ದು ಇವತ್ತು ಮರೆಯೋಕ್ಕಾಗಲ್ಲ. ಒಂದೊಂದು ಆಟ ಒಳಗೂ ಅವ್ರು ಇದ್ದಾರೆ. ಆಟೋ ರಾಜ ಅಂದ್ಬಿಟ್ಟು ಅವ್ರ ಹೆಸರು ಇರೋದು ಹೌದು. ಎಲ್ಲ ಕಡೆನೂ. ಪ್ರತಿಯೊಬ್ರು ಆಟೋದವ್ರನ್ನ ಇಷ್ಟಪಟ್ಟೆ ಎಲ್ಲ ಆಟ ಒಳಗೆ ಇಂಥ ಆಟ ಒಳಗೆ ಇಲ್ಲ ಅನ್ನಿಲ್ಲ. ಶಂಕರ್ನಾಗಿದ್ದು ಎಲ್ಲ ಆಟ ಒಳಗಿದೆ. ಸರ್, ಅವರಿಂದ ಒಂದು ಸ್ಫೂರ್ತಿಯಾಗಿ ಒಂದು ವಿಷಯನ ಕಲಿಬೇಕು ಅಂತಂದ್ರೆ ಯಾವ ವಿಷಯ ಕಲಿಬೋದು ಸರ್? ಸರ್ ಅವ್ರಿಗೆ ಒಳ್ಳೆ ಬುದ್ಧಿ ಇತ್ತು, ಒಳ್ಳೆ ಆಟ ಅವ್ರಿಗೆ ಸಪೋರ್ಟ್ ಇತ್ತು. ಅವರು ಇದ್ದಿದ್ರೆ ಇವತ್ತು ನಮ್ಮ ಕರ್ನಾಟಕ ಇಷ್ಟು ಹಾಳಾಗಿ ಹೋಗ್ತಾ ಇರಲಿಲ್ಲ. ಹೌದು. ಇನ್ನೂ ಒಳ್ಳೆ ಜೋರಾಗಿ ನಂಬರ್ 1 ಆಗಿರೋದು ನೋಡ. ಅವರು ನಮ್ಮ ಫ್ರೆಂಡ್ಗಳು ಏನಾದ್ರೂ ಒಂದು ಬೆಳವಣಿಗೆ ಆಗಿರೋದು ಒಂದು ಒಳ್ಳೆ ರೀತಿಲಿ. ಒಳ್ಳೆ ರೀತಿಯಿಂದ ಆಟ ಅವ್ರಿಗೆ 90% ಒಳ್ಳೇದಾಗಿರೋದು. ಥ್ಯಾಂಕ್ ಯು ಸೋ ಮಚ್ ಸರ್.